ಹೆಲೋ ಸ್ಟೂಡೆಂಟ್ಸ್, ಫಸ್ಟ್ ಪಿ ಸಿ ಕೆಮಿಸ್ಟ್ರಿ ಕೆಮಿಕಲ್ ಬಾಂಡಿಂಗ್ ಚಾಪ್ಟರಲ್ಲಿ ಓಝೋನ್ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ 3 ಮಾರ್ಕ್ಸ್ ಕೇಳ್ತಾರೆ. ತುಂಬ ಈಸಿ ಕಾನ್ಸೆಪ್ಟ್ ಇದು. ಒಂದು ಫಾರ್ಮುಲಾ ಗ್ಯಾಪ್ನ ಇಟ್ಕೊಂಡ್ರೆ ಈಸಿಯಾಗಿ ಈ ಕ್ವಶನ್ನ ನೀವು ಅಟೆಂಡ್ ಮಾಡ್ಬೋದು. ಸೊ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ನಾವು ಓಝೋನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಲೀವೀಸ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು ಅದನ್ನು ತಿಳ್ಕೊಳ್ಳೋಣ. ಸೊ ಓಝೋನ್ ಫಾರ್ಮುಲಾ O3 ಅಂದರೆ ಓಝೋನ್ನಲ್ಲಿ 3 ಆಕ್ಸಿಜನ್ ಆಟಮ್ಸ್ ಅವೆ. ಒಂದು ಆಕ್ಸಿಜನ್ ಆಟಮ್ನ ಅಟಾಮಿಕ್ ನಂಬರ್ ಎಷ್ಟು? 8. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು? 1s2 2s2 2p4. ಅಂದರೆ ಆಕ್ಸಿಜನ್ನ ಕೊನೆಯ ಶೆಲ್ಲಲ್ಲಿ, ವೇಲೆನ್ಸ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇವೆ. ಆಕ್ಸಿಜನ್ನ ವೇಲೆನ್ಸ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇವೆ. 6 ಎಲೆಕ್ಟ್ರಾನ್ಸಲ್ಲಿ 4 ಎಲೆಕ್ಟ್ರಾನ್ಸ್ 2 ಲೋನ್ ಪೇರ್ನ ಮಾಡಿರ್ತವೆ ಮತ್ತು ಇನ್ನು 2 ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಆಗಿ ಉಳ್ಕೊಂಡಿರುತ್ತವೆ. ನೋಡ್ರಿ, ಇವು ಪೇರ್ ಇರೋದು, ಜೊತೆಯಲ್ಲಿ ಇರೋದು ಇವು ಲೋನ್ ಪೇರ್. ದೀಸ್ ಆರ್ ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಲೋನ್ ಪೇರ್, 1 ಲೋನ್ ಪೇರಲ್ಲಿ 2 ಎಲೆಕ್ಟ್ರಾನ್ ಇರ್ತವೆ. ಇವೆರಡು ಏನು? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇವೆರಡು ಅನ್ಪೇರ್ಡ್. ಸೊ ಆಕ್ಸಿಜನ್ ಆಟಮಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತವೆ ಮತ್ತು 4 ಎಲೆಕ್ಟ್ರಾನ್ಸ್ ಲೋನ್ ಪೇರ್ನ ಮಾಡಿರ್ತವೆ. ಇದನ್ನು ಗ್ಯಾಪ್ನ ಕೊಡ್ರಿ ಫಸ್ಟ್. ಈಗ ಓಝೋನ್ ಲೀವೀಸ್ ಡಾಟ್ ಸ್ಟ್ರಕ್ಚರ್ ಬರೆಯೋಣ. ಓಝೋನ್ ಫಾರ್ಮುಲಾ O3. 3 ಆಕ್ಸಿಜನ್ ಆಟಮ್ಸ್ ಇರ್ತವೆ, 3 ಆಕ್ಸಿಜನ್ ಆಟಮ್ಸ್. ಸೊ 2 ಆಕ್ಸಿಜನ್, ಯಾವುದಾದ್ರೂ 2 ಆಕ್ಸಿಜನ್ ಆಟಮ್ನ ಮಧ್ಯ ಡಬಲ್ ಬಾಂಡ್ ಇರುತ್ತೆ. ಇನ್ನೆರಡು ಆಕ್ಸಿಜನ್ ಆಟಮ್ನ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಸೊ ನಾವು ಲೀವೀಸ್ ಡಾಟ್ ಸ್ಟ್ರಕ್ಚರ್ ಬರೆಯುವಾಗ, ಡಾಟ್ ಸ್ಟ್ರಕ್ಚರ್ ಅಂದರೆ ಒಂದು ಎಲೆಕ್ಟ್ರಾನ್ನ ಒಂದು ಡಾಟ್ ರೂಪದಲ್ಲಿ ಬರಿತೀವಿ. ಎಲೆಕ್ಟ್ರಾನ್ನ ನಾವು ಡಾಟ್ ರೂಪದಲ್ಲಿ ಬರಿತೀವಿ. ಎಲೆಕ್ಟ್ರಾನ್ ವಿ ಆರ್ ರೈಟಿಂಗ್ ಇನ್ ದ ಫಾರ್ಮ್ ಆಫ್ ಅ ಡಾಟ್. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರಿತೀವಿ ಅಂದರೆ, ಒಂದೊಂದು ಆಟಮ್ ಆಕ್ಟೇಟ್ ರೂಲ್ನ ಫಾಲೋ ಮಾಡಬೇಕು. ಆಕ್ಟೇಟ್ ಅಂದರೆ ಎಷ್ಟು? ಒಂದೊಂದು ಆಟಮ್ನ ಸುತ್ತ 8 ಎಲೆಕ್ಟ್ರಾನ್ಸ್ ಇದ್ದಾಗ ಅದು ಸ್ಟೇಬಲ್ ಅಂತ. ಸರಿನಾ? ಮತ್ತೆ ನೋಡ್ಕೊಳ್ರಿ, ಒಂದು ಬಾಂಡಲ್ಲಿ ಯಾವುದಾದ್ರೂ ಒಂದು ಬಾಂಡ್ ತೊಗೊಳ್ರಿ. ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ ಇರ್ತವೆ. ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ ಇರ್ತವೆ. ಒಂದು ಬಾಂಡ್ ಮೀನ್ಸ್ 2 ಎಲೆಕ್ಟ್ರಾನ್ಸ್. ಅದನ್ನು ಗ್ಯಾಪ್ನ ಕೊಡ್ರಿ. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಲೀವೀಸ್ ಡಾಟ್ ಸ್ಟ್ರಕ್ಚರ್ ಆಫ್ ಓಝೋನ್. ಓಝೋನ್ನಲ್ಲಿ 3 ಆಕ್ಸಿಜನ್ ಆಟಮ್ಸ್ ಇರ್ತವೆ. ಯಾವುದಾದ್ರೂ 2 ಆಕ್ಸಿಜನ್ ಆಟಮ್ಸ್ನ ಮಧ್ಯೆ ಡಬಲ್ ಬಾಂಡ್ ಹಾಕಿ, 2 ಆಕ್ಸಿಜನ್ ಆಟಮ್ನ ಮಧ್ಯೆ ಸಿಂಗಲ್ ಬಾಂಡ್ ಹಾಕಿ. ಸೊ ಈಗ ಇದನ್ನು ಫಸ್ಟ್ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿರಿ, ಇದು ಸೆಕೆಂಡ್ ಆಕ್ಸಿಜನ್ ಮತ್ತು ಇದು ಥರ್ಡ್ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿಕೊಡ್ರಿ. ಈಗ ಒಂದೊಂದು ಆಕ್ಸಿಜನ್ ಆಟಮ್ ಆಕ್ಟೇಟ್ ರೂಲ್ ಫಾಲೋ ಮಾಡಬೇಕು. 8 ಎಲೆಕ್ಟ್ರಾನ್ಸ್ ಇರಬೇಕು. ಸೊ ಫಸ್ಟ್ ಆಕ್ಸಿಜನ್ ನೋಡ್ರಿ, ಫಸ್ಟ್ ಆಕ್ಸಿಜನ್ ಹತ್ರ 2 ಬಾಂಡ್ಸ್ ಅವೆ. ಫಸ್ಟ್ ಆಕ್ಸಿಜನ್ ಹತ್ರ 2 ಬಾಂಡ್ಸ್ ಅವೆ. 2 ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಆದವು? 4 ಎಲೆಕ್ಟ್ರಾನ್ಸ್ ಆದವು. ಇನ್ನು 4 ಎಲೆಕ್ಟ್ರಾನ್ ಬೇಕು. ಹಾಗಾಗಿ ನೀವು ಇನ್ನು 4 ಎಲೆಕ್ಟ್ರಾನ್ಸ್ 2 ಲೋನ್ ಪೇರ್ ರೂಪದಲ್ಲಿ ಹಾಕಿ. 8 ಎಲೆಕ್ಟ್ರಾನ್ಸ್ ಆದವು. ಇಲ್ಲಿ 2 ಇದೆ, 2 4 6 8 ಆದವು. ಸೆಕೆಂಡ್ ಆಕ್ಸಿಜನ್ ಹತ್ರ ನೋಡ್ರಿ, ಸುತ್ತ ಸೆಕೆಂಡ್ ಆಕ್ಸಿಜನ್ನ ಸುತ್ತ 3 ಬಾಂಡ್ಸ್ ಅವೆ. 3 ಕೋವಲೆಂಟ್ ಬಾಂಡ್ಸ್. 3 ಬಾಂಡ್ಸ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಆದವು? 3 2 6. ಅಂದರೆ ಒಂದು ಬಾಂಡಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂತ ಹೇಳಿದೆ ಆಲ್ರೆಡಿ. ಸೊ 3 ಬಾಂಡ್ಸ್ ಇರೋದ್ರಿಂದ 2ನೇ ಆಕ್ಸಿಜನ್ಗೆ 6 ಎಲೆಕ್ಟ್ರಾನ್ಸ್ ಆದವು. ಇನ್ನು 2 ಎಲೆಕ್ಟ್ರಾನ್ಸ್ ಬೇಕು ಆಕ್ಟೇಟ್ ರೂಲ್ಗೆ. ಸೊ ಅದಕ್ಕೆ ಇನ್ನು ಒಂದು ಲೋನ್ ಪೇರ್ ಅಂದರೆ 2 ಎಲೆಕ್ಟ್ರಾನ್ನ ಹಾಕಿ. ಈಗ 3ನೇ ಆಕ್ಸಿಜನ್ ಆಟಮ್ ಹತ್ರ ಬರ್ರಿ. 3ನೇ ಆಕ್ಸಿಜನ್ ಆಟಮ್ ಹತ್ರ ಒಂದೇ ಬಾಂಡ್ ಇದೆ. ಒಂದು ಬಾಂಡ್ ಅಂದರೆ 2 ಎಲೆಕ್ಟ್ರಾನ್, ಇನ್ನು 6 ಎಲೆಕ್ಟ್ರಾನ್ ಬರಬೇಕು. ಅದಕ್ಕೋಸ್ಕರ 3ನೇ ಆಕ್ಸಿಜನ್ ಆಟಮ್ ಹತ್ರ ನೀವು 3 ಲೋನ್ ಪೇರ್ನ ಹಾಕಿ. ಸೊ ದಿಸ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಓಝೋನ್. ಲೀವೀಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಓಝೋನ್. ಒಂದೊಂದು ಆಕ್ಸಿಜನ್ ಆಟಮ್ ಹತ್ರ 8 ಎಲೆಕ್ಟ್ರಾನ್ ಅವೆ. ಈಗ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ನೋಡ್ರಿ, ಇದು ಓಝೋನ್ ಸ್ಟ್ರಕ್ಚರ್ ಆಯಿತು. ಫಾರ್ಮಲ್ ಚಾರ್ಜ್ ಫಾರ್ಮುಲಾ ಏನು ಹೇಳುತ್ತೆ? ಫಾರ್ಮಲ್ ಚಾರ್ಜ್ ಈಸ್ ಈಕ್ವಲ್ ಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಎನ್ ಆಟಮ್. ಯಾವುದೇ ಆಟಮ್ನ ಕೊನೆಯ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? ಆಕ್ಸಿಜನಲ್ಲಿ ಎಷ್ಟಿದ್ವು? 6 ಇದ್ವು. ಮೈನಸ್ ಹಾಫ್ ಆಫ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಆ ಒಂದು ಆಟಮ್ನ ಸುತ್ತ ಎಷ್ಟು ಬಾಂಡ್ ಅವೆ ಮತ್ತು ಆ ಬಾಂಡ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅವೆ, ಮೈನಸ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಆ ಆಟಮ್ನ ಸುತ್ತ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇದು ಫಾರ್ಮಲ್ ಚಾರ್ಜ್. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಮೈನಸ್ ಹಾಫ್ ಆಫ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಮೈನಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಇದು ಫಾರ್ಮುಲಾ. ಈಗ ಫಸ್ಟ್ ಆಕ್ಸಿಜನ್ ನೋಡ್ರಿ. ಫಸ್ಟ್ ಆಕ್ಸಿಜನ್ನ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟು ಆಕ್ಸಿಜನ್ ಆಟಮ್ನ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? 6. ಆಕ್ಸಿಜನ್ನ ವೇಲೆನ್ಸ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತವೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಈಗ ಫಸ್ಟ್ ಆಕ್ಸಿಜನ್ ಹತ್ರ ಎಷ್ಟು ಬಾಂಡ್ಸ್ ಅವೆ? 2 ಬಾಂಡ್ ಅವೆ. 2 ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್? 4 ಎಲೆಕ್ಟ್ರಾನ್ಸ್. 4 ಹಾಕ್ಕೊಂಡ್ವಿ. ಮೈನಸ್
ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಫಸ್ಟ್ ಆಕ್ಸಿಜನ್ನ ಹತ್ರ 2 ಲೋನ್ ಪೇರ್ಸ್ ಅವೆ, ಅಂದರೆ 4 ಎಲೆಕ್ಟ್ರಾನ್ಸ್ ಆದವು. ಸೊ 6 ಮೈನಸ್ ಹಾಫ್ ಇಂಟು 4, ಹಾಫ್ ಇಂಟು 4 ಎಷ್ಟಾಯಿತು? 2 ಆಯಿತು. 6 ಮೈನಸ್ 2 ಎಷ್ಟು? 4. ಸೊ 4 ಮೈನಸ್ 4 ಎಷ್ಟು? 0. ಸೊ ಫಸ್ಟ್ ಆಕ್ಸಿಜನ್ಗೆ ಯಾವುದೇ ರೀತಿಯ ಫಾರ್ಮಲ್ ಚಾರ್ಜ್ ಇಲ್ಲ, ಇದಕ್ಕೆ 0 ಫಾರ್ಮಲ್ ಚಾರ್ಜ್. ಈಗ ಸೆಕೆಂಡ್ ಆಕ್ಸಿಜನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೆಕೆಂಡ್ ಆಕ್ಸಿಜನ್ನ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ. ಸೆಕೆಂಡ್ ಆಕ್ಸಿಜನಲ್ಲಿ ನೋಡ್ರಿ, ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? 6 ಎಲೆಕ್ಟ್ರಾನ್ಸ್ ಬರ್ಕೊಂಡ್ವಿ, ಮೈನಸ್ ಹಾಫ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೆಕೆಂಡ್ ಆಕ್ಸಿಜನ್ ಹತ್ರ 3 ಬಾಂಡ್ಸ್ ಅವೆ ನೋಡ್ರಿ, ಎರಡು ಕಡೆನೂ ಕೌಂಟ್ ಮಾಡ್ಕೋಬೇಕು. 2 + 3, 3 2 ಎಷ್ಟಾಯಿತು? 6 ಆಯಿತು. ಸೊ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟವೆ? 6 ಅವೆ. ಮೈನಸ್ ಲೋನ್ ಪೇರ್ ಎಷ್ಟಿದೆ ನೋಡ್ರಿ, ಲೋನ್ ಪೇರ್ ಎರಡನೇ ಆಕ್ಸಿಜನ್ ಹತ್ರ ಒಂದೇ ಲೋನ್ ಪೇರ್ ಇರೋದು, ಅಂದರೆ 2 ಎಲೆಕ್ಟ್ರಾನ್ಸ್. ಸೊ ಹಾಫ್ ಇಂಟು 6 ಎಷ್ಟು? 3 ಆಯಿತು. 6 ಮೈನಸ್ 3 ಎಷ್ಟು? 3. 3 ಮೈನಸ್ 2 ಎಷ್ಟು? 1. ಸೊ ಸೆಕೆಂಡ್ ಆಕ್ಸಿಜನ್ಗೆ ಫಾರ್ಮಲ್ ಚಾರ್ಜ್ +1 ಆಗುತ್ತೆ. ಸೆಕೆಂಡ್ ಆಕ್ಸಿಜನ್ಗೆ ಫಾರ್ಮಲ್ ಚಾರ್ಜ್ ಎಷ್ಟು? +1 ಆಗುತ್ತೆ, +1. ಈಗ ಫೈನಲ್ ಆಗಿ ಮೂರನೇ ಆಕ್ಸಿಜನ್ ನೋಡೋಣ. ಮೂರನೇ ಆಕ್ಸಿಜನ್ನ ಫಾರ್ಮಲ್ ಚಾರ್ಜ್, ಆಕ್ಸಿಜನ್ನ ವೇಲೆನ್ಸ್ ಶೆಲ್ಲಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತವೆ, ಬರ್ಕೊಂಡ್ವಿ, ಮೈನಸ್ ಹಾಫ್ ಆಫ್. ಈಗ ಮೂರನೇ ಆಕ್ಸಿಜನ್ ಹತ್ರ ಒಂದೇ ಕೋವಲೆಂಟ್ ಬಾಂಡ್ ಇರೋದು, ಒಂದು ಕೋವಲೆಂಟ್ ಬಾಂಡ್ ಅಂದರೆ 2 ಎಲೆಕ್ಟ್ರಾನ್ಸ್. ಓಕೆ, ಸೊ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆನ್ ಥರ್ಡ್ ಆಕ್ಸಿಜನ್ ಈಸ್ 2, ಮೈನಸ್ ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಥರ್ಡ್ ಆಕ್ಸಿಜನ್ ಹತ್ರ 3 ಲೋನ್ ಪೇರ್ ಇದ್ದಾವೆ. 3 ಲೋನ್ ಪೇರ್ ಅಂದರೆ 3 2 6 ಎಲೆಕ್ಟ್ರಾನ್ಸ್ ಇನ್ ಫಾರ್ಮಿಂಗ್ ಲೋನ್ ಪೇರ್. ಸೊ ಲೋನ್ ಪೇರ್ ಎಲೆಕ್ಟ್ರಾನ್ 6 ಅವೆ. ಸೊ ಹಾಫ್ ಇಂಟು 2 ಎಷ್ಟಾಯಿತು? 1. 6 ಮೈನಸ್ 1 5, 5 ಮೈನಸ್ 6 -1, ಅಂದರೆ ಮೂರನೇ ಆಕ್ಸಿಜನ್ಗೆ -1 ಫಾರ್ಮಲ್ ಚಾರ್ಜ್. ಓಕೆ, ಎರಡನೇ ಆಕ್ಸಿಜನ್ಗೆ ಎಷ್ಟು? +1, ಥರ್ಡ್ ಆಕ್ಸಿಜನ್ಗೆ -1 ಮತ್ತು ಫಸ್ಟ್ ಆಕ್ಸಿಜನ್ಗೆ 0. ಸೊ ದಿಸ್ ಈಸ್ ದ ಫಾರ್ಮಲ್ ಚಾರ್ಜ್ ಆನ್ ಈಚ್ ಆಕ್ಸಿಜನ್ ಆಟಮ್ ಇನ್ ಓಝೋನ್. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ 3 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಥ್ಯಾಂಕ್ ಯು.